ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಭೇಟಿ ಕೊಡ್ತಾ ಇರುವಂಥದ್ದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂಥ ಅತ್ಯಂತ ಪವಿತ್ರ ಹಾಗೂ ವಿಶಿಷ್ಟವಾದಂಥ ಪರಸಿನ ಕಡವು ಶ್ರೀ ಮುತ್ತಪ್ಪನ ದೇವಾಲಯಕ್ಕೆ. ಈ ದೇವಸ್ಥಾನದ ವಿಶೇಷತೆ ಏನು ಗೊತ್ತಾ? ಇಲ್ಲಿ ಪ್ರತಿನಿತ್ಯ ನಡೆಯುವಂಥ ಅದ್ಭುತ ತೆಯ್ಯಂ ಸೇವೆ. ಅಷ್ಟು ಮಾತ್ರ ಅಲ್ಲದೆ ಈ ದೇವಸ್ಥಾನದಲ್ಲಿ ನಾಯಿಗಳಿಗೆ ವಿಶೇಷ ಗೌರವನ್ನ ಕೊಡಲಾಗತ್ತೆ. ಹಾಗೆ ಸಂಪ್ರದಾಯಬದ್ಧವಾದಂತಹ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತೆ. ಈ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಮತ ಧರ್ಮದ ಭಕ್ತರನ್ನು ಕೂಡ ಸಮವಾಗಿ ಸ್ವಾಗತಿಸುವಂತಹ ಅಪರೂಪವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ಇನ್ನಾಗ್ತಡ ಶ್ರೀ ಮುತ್ತಪ್ಪನ ದಿವ್ಯ ಸಾನ್ನಿಧ್ಯವನ್ನ ಅನುಭವಿಸ್ತಾ ಈ ಪರಸಿನ ಕಡವು ದೇವಸ್ಥಾನದ ಅದ್ಭುತ ಯಾತ್ರೆಯನ್ನ ಆರಂಭ ಮಾಡೋಣ. ಮೊದಲಿಗೆ ಈ ದೇವಸ್ಥಾನವನ್ನು ಹೇಗೆ ತಲುಪಬಹುದು ಅಂತ ತಿಳ್ಕೊಳ್ಳೋಣ. ಬೆಂಗಳೂರಿಂದ ಈ ಪರಸಿನ ಕಡವು ಮುತ್ತಪ್ಪನ ದೇವಸ್ಥಾನ ಸುಮಾರು 311 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟೇ ಅಲ್ಲದೆ ಕಣ್ಣೂರಿಂದ ಈ ದೇವಸ್ಥಾನ ಕೇವಲ 21 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ನೀವು ಈ ದೇವಸ್ಥಾನವನ್ನು ತಲುಪಬೇಕು ಅಂದರೆ ಮೊದಲು ಕಣ್ಣೂರನ್ನು ತಲುಪಬೇಕು. ಬೆಂಗಳೂರಿಂದ ಹೊರಡುವಂಥ ಸಾಕಷ್ಟು ಬಸ್ಗಳು ಹಾಗೆ ಟ್ರೈನ್ಗಳು ಕಣ್ಣೂರನ್ನು ತಲುಪತ್ತೆ. ನೀವು ಬಸ್ ಮುಖಾಂತರ ಅಥವಾ ಟ್ರೈನ್ ಮುಖಾಂತರ ಕಣ್ಣೂರನ್ನು ತಲುಪಿ ಆನಂತರ ಈ ದೇವಸ್ಥಾನಕ್ಕೆ ಆಟೋದಲ್ಲಿ ಅಥವಾ ಬಸ್ಸಲ್ಲಿ ಕೂಡ ನೀವು ಈ ದೇವಸ್ಥಾನವನ್ನು ತಲುಪಬಹುದು. ಇನ್ನು ನೀವೇನಾದರೂ ಬೇಗ ಬಂದು ದರ್ಶನ ಮುಗಿಸ್ಕೊಂಡು ಒಂದೇ ದಿವಸದಲ್ಲಿ ವಾಪಸ್ ಹೋಗಬೇಕು ಅಂತಂದರೆ ನೀವು ಫ್ಲೈಟ್ ಮುಖಾಂತರ ಕೂಡ ಈ ದೇವಸ್ಥಾನಕ್ಕೆ ಬರ್ಬೋದು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ನೀವು 20 ಕಿಲೋಮೀಟರ್ ದೂರದಲ್ಲಿರುವಂಥ ಈ ದೇವಸ್ಥಾನವನ್ನು ಟ್ಯಾಕ್ಸಿ ಮುಖಾಂತರ ತಲುಪಿ ದರ್ಶನ ಮುಗಿಸ್ಕೊಂಡು ವಾಪಸ್ ಅದೇ ದಿನ ಬೆಂಗಳೂರಿಗೆ ರಿಟರ್ನ್ ಹೋಗ್ಬೋದು. ಅಥವಾ ನಮಗಿನ್ನೂ ಟೈಮ್ ಇದೆ, ನಾವು ಕಣ್ಣೂರಲ್ಲಿ ಅಕ್ಕಪಕ್ಕ ಇರೋವಂಥ ಪ್ಲೇಸಸ್ನೂ ಕೂಡ ಕವರ್ ಮಾಡ್ತೀವಿ ಅಂತಂದರೆ ನಾನು ಈಗಾಗಲೇ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಕಣ್ಣೂರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ, ಒಂದು ಮಡಾಯಿಕಾವು ದೇವಸ್ಥಾನದ ಬಗ್ಗೆ ಹಾಗೆ ರಾಜರಾಜೇಶ್ವರ ದೇವಸ್ಥಾನದ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋ ಇದೆ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ. ಹಾಗೆ ಈ ದೇವಸ್ಥಾನದಿಂದ ಕೊಟ್ಟಿಯೂರು ಕೂಡ ಸ್ವಲ್ಪ ಹತ್ತಿರದಲ್ಲೇ ಇದೆ. ನೀವು ಕೊಟ್ಟಿಯೂರನ್ನು ಕೂಡ ನೋಡ್ಕೊಂಡು ಹೋಗ್ಬೋದು. ಹಾಗೆ ಕಣ್ಣೂರಲ್ಲಿ ನೋಡುವಂಥ ಬೀಚಸ್ಸು ಹಾಗೆ ಫೋರ್ಟ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ಕವರ್ ಮಾಡ್ಬೋದು. ಇನ್ನು ಇವಾಗ ನಾವು ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದೇವಸ್ಥಾನ ಬೆಳಗ್ಗೆ 5:30ಗೆ ಓಪನ್ ಆಗುತ್ತೆ. ಹಾಗೆ ಮಧ್ಯಾಹ್ನ 12 ಅಥವಾ 1 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತಾರೆ. ಕೇರಳದ ಎಲ್ಲ ದೇವಸ್ಥಾನಗಳು ಕೂಡ ಮಧ್ಯಾಹ್ನ ಕ್ಲೋಸ್ ಇರುತ್ತೆ. ಅನಂತರ ಸಂಜೆ 5 ಗಂಟೆಗೆ ಓಪನ್ ಆದರೆ ಮತ್ತೆ ರಾತ್ರಿ 8-9 ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ತೆಯ್ಯಂ ನಡೆಯುತ್ತೆ ಬೆಳಗ್ಗೆ ಹಾಗೆ ಸಾಯಂಕಾಲ. ಅಂದರೆ ನಾವು ದೈವನರ್ತನ ಅಂತ ಕರಿತೀವಲ್ಲ, ಕಾಂತಾರ ನೋಡಿದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆ ರೀತಿಯಾದಂತಹ ಆಚರಣೆಗಳು ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಡೆಯುತ್ತೆ. ಅದು ಬೆಳಗ್ಗೆ ಹಾಗೆ ಸಂಜೆ. ಬೆಳಗ್ಗೆ 5:30ಯಿಂದ 8 ಗಂಟೆವರೆಗೂ ತೆಯ್ಯಂ ನಡೆದ್ರೆ ರಾತ್ರಿ 6:30ಗೆ ಶುರುವಾಗಿ 7:30-8 ಗಂಟೆವರೆಗೂ ಕೂಡ ನಡೆಯುತ್ತೆ. ನೀವೇನಾದರೂ ಆ ತೆಯ್ಯಂನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಈ ದೇವಸ್ಥಾನಕ್ಕೆ ಆ ಸಮಯದಲ್ಲಿ ಬರೋದಕ್ಕೆ ಪ್ರಯತ್ನ ಪಡಿ. ಇನ್ನು ದೇವಸ್ಥಾನದಲ್ಲಿ ಟೀ ಹಾಗೆ ಲಂಚು ಮತ್ತು ಡಿನ್ನರು ಕೂಡ ಕೊಡ್ತಾರೆ. ಅಂದರೆ ಅನ್ನಪ್ರಸಾದ ಸಿಗುತ್ತೆ, ಅದು ಕೂಡ ಟೈಮಿಂಗ್ಸ್ ಇರುತ್ತೆ, ನೋಡಿಕೊಂಡು ನೀವು ಹೋಗಬೇಕಾಗತ್ತೆ. ಮುಂದೆ ನಾನು ಈ ವಿಡಿಯೋದಲ್ಲಿ ಏನು ಪ್ರಸಾದ ಸಿಗುತ್ತೆ, ಏನು ವಿಶೇಷತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ನಾವಿವತ್ತು ಕಣ್ಣೂರಲ್ಲಿ ಬೇರೆ ಬೇರೆ ದೇವಸ್ಥಾನಗಳನ್ನು ನೋಡಿಕೊಂಡು ಈ ಪರಸಿನಿ ಕಡವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಸಾಕಷ್ಟು ಸಂಜೆ ಆಗಿತ್ತು. ಸುಮಾರು ಇವಾಗ ಕತ್ಲಾಗ್ತಾ ಬರ್ತಾ ಇದೆ. ಇನ್ನು ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಶನಿವಾರದ ದಿವಸ. ಅಲ್ಲಿ ಏನು ಸ್ಪೆಷಲ್ ಅವತ್ತಿನ ದಿವಸ ಇತ್ತು ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಇವಾಗ ಹೋಗ್ತಾ ಇರೋವಂಥ ಜನಗಳು ಇಷ್ಟು ಮಾತ್ರನೇ ಅಲ್ಲ, ನಾವು ಬರುವಾಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನಮ್ಗೆ ಹೊರ ಬರೋದಕ್ಕೇ ಕಷ್ಟ ಆಯಿತು, ಅಷ್ಟೊಂದು ಜನ ಇದ್ದರು. ನಮ್ಮ ಬಸ್ನ ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿ ನಾವೆಲ್ಲ ಕೂಡ ನಡ್ಕೊಂಡು ಬಂದ್ವಿ. ಮೇಯ್ನ್ ಆರ್ಚಿಂದ ಈ ಸೆಕೆಂಡ್ ಆರ್ಚ್ ಏನು ಸಿಗುತ್ತೆ, ಇಲ್ಲಿಂದ ಸ್ವಲ್ಪ ಮೆಟ್ಲುಗಳನ್ನು ಇಳ್ಕೊಂಡು ನಾವು ಕೆಳಗಡೆ ಹೋಗಬೇಕಾಗತ್ತೆ. ಸುಮಾರಷ್ಟು ಮೆಟ್ಲುಗಳಿದೆ. ತುಂಬ ವಯಸ್ಸಾಗಿರೋವಂಥ ಅವ್ರನ್ನೆಲ್ಲ ಕರ್ಕೊಂಡೋದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದರಲ್ಲೂ ಇಷ್ಟೊಂದು ಜನಗಳೆಲ್ಲ ಇರೋವಂಥ ಸಮಯದಲ್ಲಿ ನಿಮಗೆ ಇವಾಗ ಹೋಗುವಾಗ ಏನು ಕಾಣಿಸ್ತಾ ಇದ್ದಾರಲ್ಲ ಜನ, ಇಷ್ಟು ಮಾತ್ರನೇ ಅಲ್ಲ, ನೆಕ್ಸ್ಟ್ ನಾವು ಈ ಮೆಟ್ಲುಗಳನ್ನು ಹತ್ಕೊಂಡು ವಾಪಸ್ ಬರ್ತೀವಲ್ವ, ಆವಾಗ ಬರೋದಕ್ಕೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನನ್ನ ಚಪ್ಪಲಿ ಕೂಡ ಕಳೆದೋಯ್ತು, ಅಷ್ಟೊಂದು ಜನಗಳಿದ್ದರು. ಆ ಟೈಮಲ್ಲಿ ಫೋನ್ ತೆಗೆದು ವಿಡಿಯೋ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗಲಿಲ್ಲ. ಒಂದೊಂದು ಹೆಜ್ಜೆ ಇಡೋದಕ್ಕೂ 1 ನಿಮಿಷ ತಗೊಳ್ತಾ ಇತ್ತು. ಹೋಗೋದಕ್ಕೂ ಬರೋದಕ್ಕೂ ಒಂದೇ ಮೆಟ್ಲುಗಳಿರೋದ್ರಿಂದ ತುಂಬಾ ಜನಗಳು ಕಷ್ಟಪಟ್ಟರು ಅವತ್ತಿನ ದಿವಸ. ದೇವಸ್ಥಾನಕ್ಕೆ ಹೋಗುವಂಥ ದಾರಿಯಲ್ಲಿ ಅಕ್ಕಪಕ್ಕ ಎರಡೂ ಕಡೆನೂ ಕೂಡ ತುಂಬಾ ಸ್ಟಾಲ್ಸ್ಗಳಿದೆ, ಅಂಗಡಿಗಳು. ಅಲ್ಲಿಂದ ಇವಾಗ ನಾವು ಮೇನ್ ಟೆಂಪಲ್ ಹತ್ರ ಬಂದಿದ್ದೀವಿ. ಈ ದೇವಸ್ಥಾನದ ಒಳಗಡೆ ಹೋಗಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ತುಂಬ ಜನ ಹೊರಗಡೆ ಬರ್ತಾ ಇದ್ದಾರೆ, ಹಾಗೆ ತುಂಬ ಜನ ಒಳಗಡೆ ಹೋಗ್ತಾ ಇದ್ದಾರೆ. ಇದು ಏನೇನೂ ಅಲ್ಲ,
ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಯಾವಾಗ ಹೋಗ್ತೀವಪ್ಪ ಅನ್ನಿಸ್ಬಿಡ್ತು, ಅಷ್ಟೊಂದು ಜನಗಳಿದ್ರು ಅವತ್ತಿನ ದಿವಸ. ದೇವಸ್ಥಾನದ ಒಳಗಡೆ ಎಂಟರ್ ಆಗುವಾಗ ಈ ಥರ ನಾಯಿಯ ವಿಗ್ರಹಗಳನ್ನ ಎರಡೂ ಕಡೆ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ್ನಲ್ಲ, ಈ ದೇವಸ್ಥಾನದಲ್ಲಿ ನಾಯಿಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಈ ದೇವಸ್ಥಾನದ ಇತಿಹಾಸವನ್ನು ಹೇಳುವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇಲ್ಲಿ ಈ ದೇವಸ್ಥಾನದಲ್ಲಿ ಮಾಡುವಂಥ ತೆಯ್ಯಂ ಆಚರಣೆಯ ಫೋಟೋಗಳನ್ನು ಕೂಡ ಅಲ್ಲಿ ಹಾಕಿದ್ರು. ಇನ್ನು ಇವಾಗ ನಾವು ದೇವಸ್ಥಾನದ ಹಿಂಭಾಗಕ್ಕೆ ಬಂದಿದ್ದೀವಿ. ಹಿಂಭಾಗದಲ್ಲಿ ಒಂದು ನದಿ ಹರಿಯುತ್ತೆ. ಈ ಕಡೆಯಿಂದ ನಾವು ದೇವಸ್ಥಾನದೊಳಗಡೆ ಎಂಟರ್ ಆಗ್ಬೋದು. ಎರಡು ಕಡೆಯಿಂದನೂ ಕೂಡ ಎಂಟ್ರಿ ಇದೆ. ನಾವು ನಾಯಿಯ ವಿಗ್ರಹ ಏನು ನೋಡಿದ್ವಿ, ಆ ಕಡೆಯಿಂದ ಬರಬೇಕು ಅಂದರೆ ಅದಕ್ಕೆ ಸ್ಪೆಷಲ್ ಟಿಕೆಟ್ ತೊಗೋಬೇಕು ಅಂತ ಅನಿಸುತ್ತೆ. ಆದರೆ ಆ ಕಡೆಯಿಂದ ಎಂಟರ್ ಆಗಿಬಿಟ್ರೆ ನಮಗೆ ಈ ರೀತಿ ಗೋಪುರ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ, ಹಾಗೆ ನದಿನೂ ನೋಡೋದಕ್ಕೆ ಸಿಗೋದಿಲ್ಲ. ಹಿಂಭಾಗಕ್ಕೆ ಬಂದರೆ ನಿಮಗೆ ನದಿ ಮೇಲೆ ತೇಲ್ತಾ ಇರೋವಂಥ ಹೌಸ್ ಬೋಟ್ಗಳು, ಹಾಗೆ ಅಲ್ಲಿ ಕಾಣಿಸೋಂಥ ಒಂದು ಬ್ರಿಡ್ಜ್ ಆಗಿರ್ಬೋದು, ದೇವಸ್ಥಾನದ ಗೋಪುರ ಎಲ್ಲ ನೋಡಬೇಕು ಅಂದರೆ ನೀವು ಹಿಂಭಾಗಕ್ಕೆ ಬಂದು ನೋಡಬೇಕು. ವಿಶಿಷ್ಟವಾದಂಥ ಒಂದು ಗೋಪುರ ದೇವಸ್ಥಾನ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿದೆ. ಹಾಗೆ ನಿಮಗೇನಾದರೂ ಸಾಕಷ್ಟು ಸಮಯ ಇದೆ ಅಂದರೆ ನೀವು ಇಲ್ಲಿ ಬೋಟ್ ರೈಡ್ ಎಲ್ಲ ಮಾಡ್ಬೋದು. ನಾವು ಹೋದಾಗ ತುಂಬಾ ತಡ ಆಗಿತ್ತು, ಅಂದರೆ ಕತ್ಲಾಗ್ತಾ ಬರ್ತಾಯಿತ್ತು. ಹಾಗೆ ವಿಪರೀತ ಜನ ಇದ್ದರು ದೇವಸ್ಥಾನದಲ್ಲಿ. ಹಾಗಾಗಿ ನಾವು ಬೋಟಿಂಗ್ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಅಲ್ಲಿ ನಿಮಗೆ ಬ್ರಿಡ್ಜ್ ಮೇಲೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಜಾಮ್ ಆಗಿದೆ ಅಂತ. ಆವತ್ತಿನ ದಿವಸ ಯಾಕೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಜನ ಅಲ್ಲಿಗೆ ಬಂದಿದ್ದರು. ನಾನಲ್ಲಿ ದೇವಸ್ಥಾನದಲ್ಲಿ ಒಂದು 2-3 ಕೇಳಿದೆ, ಏನಾದರೂ ಸ್ಪೆಷಲ್ ಫೆಸ್ಟಿವಲ್ ಏನಾದರೂ ನಡೀತಾ ಇದೆಯಾ ಇವತ್ತು ಅಂತ, ಇಷ್ಟೊಂದು ಜನ ಇದ್ದಾರಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಕೊಟ್ಟಿಯೂರಿಗೆ ಹೋಗಿರೋ ಅಂಥ 90% ಜನ ಈ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡ್ತಾ ಇರೋದ್ರಿಂದ ಇಷ್ಟೊಂದು ಕ್ರೌಡ್ ಆಗಿದೆ ಅಂತ ಹೇಳಿದ್ರು. ನೋಡಿ, ಗೋಪುರ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಗೋಪುರದ ಮೇಲೆ ಆನೆಯ ಮುಖಗಳನ್ನೂ ಕೂಡ ನೀವು ಗಮನಿಸ್ಬೋದು. ಈ ಥರದ ಗೋಪುರ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಕೇರಳ ವಾಸ್ತುಶಿಲ್ಪದ ಶೈಲಿಯಲ್ಲಿ ಕಟ್ಟಿರುವಂಥ ದೇವಸ್ಥಾನ ತುಂಬ ಅಂದರೆ ತುಂಬಾ ಅದ್ಭುತವಾಗಿತ್ತು. ತುಂಬಾ ಪ್ರಶಾಂತವಾದಂತಹ ದೇವಸ್ಥಾನ. ದೇವಸ್ಥಾನದ ಮುಂದೆನೇ ನದಿ ಹರಿಯುತ್ತೆ. ಬೆಟ್ಟನ ಇಳ್ಕೊಂಡು ನಾವು ಬರಬೇಕು ದೇವಸ್ಥಾನ ನೋಡೋದಕ್ಕೆ. ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನದಿಯಲ್ಲಿ ಒಂದ್ಸಲ ಕೈಕಾಲೆಲ್ಲ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಆನಂತರ ಒಳಗಡೆ ದರ್ಶನಕ್ಕೆ ಹೋಗೋಣ. ನಮಗೇನಾದರೂ ಅದೃಷ್ಟ ಇದ್ದರೆ ಇಲ್ಲಿ ಮುತ್ತಪ್ಪನ ತೆಯ್ಯಂ ನೋಡೋದಕ್ಕೂ ಕೂಡ ಸಿಗುತ್ತೆ ನಮಗೆ. ನದಿಲೆಲ್ಲ ಕೈಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಪ್ರೋಕ್ಷಣೆ ಮಾಡಿಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ, ಎಷ್ಟು ನುಗ್ಲಾಗ್ತಾ ಇದೆ ಅಂತ. ಕರೆಕ್ಟಾಗಿ ನಾವು ದೇವಸ್ಥಾನದ ಒಳಗಡೆ ಹೋಗೋವಂಥ ಸಮಯದಲ್ಲೇ ಎಲ್ಲ ಆರ್ಟಿಫಿಷಿಯಲ್ ಲೈಟ್ಸ್ನ ಆಫ್ ಮಾಡಿ ದೀಪನ ಹಚ್ಚುತ್ತಾ ಇದ್ರು. ಒಂಥರ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇದಾದ ಸ್ವಲ್ಪ ಹೊತ್ತಿಗೆ ದರ್ಶನ ಕ್ಲೋಸ್ ಮಾಡಿಬಿಟ್ರು. ನಮ್ಮನ್ನ ಅಲ್ಲೇ ಕೂಡಾಕ್ಬಿಟ್ರು, ಯಾಕಂದರೆ ಅಲ್ಲಿ ತೆಯ್ಯಂ ಶುರುವಾಯಿತು. ನಿಮ್ಗಿಲ್ಲಿ ಮುಂದೆ ಕಾಣಿಸ್ತಾ ಇದ್ದಾರಲ್ಲ, ಇವರೇ ಮುತ್ತಪ್ಪ. ಇವ್ರ ಮೇಲೆ ಮುತ್ತಪ್ಪನ ಆವಾಹನೆ ಆಗಿದೆ. ಇವಾಗ ನಮ್ಮ ಕಡೆ ಮಂಗಳೂರು ಕಡೆ ಎಲ್ಲ ಯಾವ ರೀತಿ ದೈವ ನರ್ತನ ಮಾಡ್ತಾರಲ್ಲ, ಅವ್ರ ಮೇಲೆ ದೈವವನ್ನು ಆವಾಹನೆ ಮಾಡಿಕೊಂಡು ನೃತ್ಯ ಮಾಡ್ತಾರಲ್ಲ, ಅದೇ ರೀತಿ ನಡೆಯುವಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಅದೃಷ್ಟನೋ ಏನೋ, ನಾನು ಹೋದಂಥ ಸಮಯದಲ್ಲಿ ಈ ತೆಯ್ಯಂನ ಪೂರ್ತಿ ನೋಡೋದಕ್ಕಾಯಿತು. ಯಾಕಂದರೆ ಆ ಟೈಮಲ್ಲಿ ದೇವರ ದರ್ಶನಕ್ಕೆ ಯಾರನ್ನೂ ಕೂಡ ಬಿಟ್ಟಿರಲಿಲ್ಲ. ಎಷ್ಟು ಜನ ಅಲ್ಲಿದ್ವೋ ಅಷ್ಟು ಜನನೂ ಅಲ್ಲೇ ನಿಲ್ಲಿಸಿದ್ರು, ಒಂದು ಕಡೆ ಅಲ್ಗಾಡೋದಕ್ಕೂ ಬಿಟ್ಟಿಲ್ಲ. ಈ ತೆಯ್ಯಂ ಕಾರ್ಯಕ್ರಮ ಏನಿದೆ ಇದು ಸುಮಾರು 1.5 ಗಂಟೆ ನಡೀತು. ಅಷ್ಟರವರೆಗೂ ನಾವು ನಿಂತಲ್ಲೇ ನಿಂತಿದ್ವಿ, ಸ್ವಲ್ಪನೂ ಅಲ್ಗಾಡೋದಕ್ಕೆ ಬಿಟ್ಟಿಲ್ಲ ನಮ್ಮನ್ನ. ಹಾಗೆ ಫೋನಲ್ಲೆಲ್ಲ ಇದನ್ನು ರೆಕಾರ್ಡ್ ಮಾಡೋ ಹಾಗೆ ಇಲ್ಲ, ಅಲ್ಲೆಲ್ಲ ಫೋನ್ನ ಮುಚ್ಚಿಡಿ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ನಿಮಗೆ ತೋರಿಸಲೇಬೇಕು ಅಂತ ಅಲ್ಪ ಸ್ವಲ್ಪ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಯಾವ ಜನ್ಮದ ಪುಣ್ಯನೋ ಏನೋ ನನಗೆ ಈ ರೀತಿಯಾಗಿ ಕೇರಳದಲ್ಲಿ ಹೋಗಿ ತೆಯ್ಯಂನ ನೋಡೋದಕ್ಕೆ ಸಿಕ್ತು. ಅಷ್ಟೇ ಅಲ್ಲ, ಮುತ್ತಪ್ಪನ ನಾನು 2 ಸಲ ಮುಟ್ಟಿದೆ ನನ್ನ ಕೈಯಾರೆ. ನಮ್ಮ ಇಡೀ ಗ್ರೂಪಲ್ಲಿ ಸುಮಾರು 90 ಜನ ಇದ್ವಿ. 90 ಜನಗಳಲ್ಲಿ ನಾನೊಬ್ಬಳೇ ಮುತ್ತಪ್ಪನ ಮುಟ್ಟಿದ್ದು. ಅದೊಂದು ಖುಷಿ ಸಂತೋಷದ ವಿಷಯ. ಈ ತೆಯ್ಯಂ ಎಲ್ಲ ಮುಗಿದ್ಮೇಲೆ ಮುತ್ತಪ್ಪನೇ ಕೈಯಾರೆ ಅಕ್ಕಿಯನ್ನು ಹಾಗೆ ಪ್ರಸಾದವನ್ನು ಅಲ್ಲಿರುವಂಥ ಭಕ್ತರಿಗೆಲ್ಲ ಕೊಡ್ತಾರೆ, ಹಾಗೆ ಆಶೀರ್ವಾದ ಮಾಡ್ತಾರೆ. ನಾವು ಅವ್ರನ್ನ ಮುಟ್ಬೋದು. ಇದೆಲ್ಲ ಆಗೋ ಅಷ್ಟರಲ್ಲಿ 1.5 ಗಂಟೆ 2 ಗಂಟೆ ಆಯಿತು. ಅದಾದಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲೇ ನಾಯಿಗಳು ಆಟ ಆಡ್ತಾ ಇರೋದನ್ನೆಲ್ಲ ನೀವು ಗಮನಿಸ್ಬೋದು. ನಮ್ಮಲ್ಲಿ ತುಳುನಾಡು ಸೈಡು
ಕೊರಗಜ್ಜನ ಯಾವ ರೀತಿ ನಂಬಿ ಭಕ್ತರು ನಡ್ಕೊಳ್ತಾರೋ ಅದೇ ರೀತಿ ಈ ಕೇರಳದಲ್ಲಿ ಮುತ್ತಪ್ಪನನ್ನು ನಂಬೋರು ತುಂಬ ಜನ ಇದ್ದಾರೆ. ಬನ್ನಿ ಹಾಗಿದ್ರೆ ಈ ದೇವಸ್ಥಾನದ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಂಡು ಬರೋಣ. ದಂತಕಥೆಗಳ ಪ್ರಕಾರ ಕೇರಳದ ಯರುವಸ್ಸಿ ಅನ್ನೋ ಒಂದು ಪ್ರದೇಶದಲ್ಲಿ ಆ ರಾಜ್ಯವನ್ನು ಆಳುವಂಥ ರಾಜವಂಶದ ದಂಪತಿಗಳಿಗೆ ಮಕ್ಕಳಿರಲಿಲ್ವಂತೆ. ಅವರ ಪತ್ನಿ ಶಿವನನ್ನು ತುಂಬ ಪೂಜೆ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಒಂದು ದಿವಸ ಅವರಿಗೆ ನದಿಯಲ್ಲಿ ಹೂಗಳ ಬುಟ್ಟಿಯಲ್ಲಿ ಮಲಗಿರೋ ಅಂಥ ಒಂದು ಮಗು ಕಾಣಿಸುತ್ತೆ. ಆ ದೈವಿಕ ಮಗುವನ್ನು ನೋಡಿ ಇದು ಶಿವನ ಪ್ರಸಾದ ಅಂತ ಭಾವಿಸಿ ಅವರು ಮನೆಗೆ ಕರ್ಕೊಂಡು ಹೋಗಿ ಸಾಕ್ತಾರೆ. ಆ ಮಗು ದೊಡ್ಡದಾದ ನಂತರ ಬಡವರಿಗೆಲ್ಲ ಸಹಾಯ ಮಾಡೋದು, ಹಾಗೆ ನಾಯಿಗಳನ್ನೆಲ್ಲ ಜೊತೆ ಕರ್ಕೊಂಡು ಹೋಗಿ ಕಾಡಲ್ಲಿ ಬೇಟೆ ಆಡೋ ಅಂಥದ್ದು, ಒಣಮೀನು ಮತ್ತು ತಾಡಿ ಅಂದರೆ ಸೇಂದಿ ಅಂತೀವಲ್ವ ನಾವು, ಎಂಡ ಮರಗಳ ಮೇಲೆಲ್ಲ ಕಟ್ಬಿಟ್ಟು ಮಾಡ್ತಾರಲ್ಲ, ಈಚಲು ಮರದಲ್ಲಿ ಎಂಡ, ಅದನ್ನೆಲ್ಲ ಇಷ್ಟಪಡೋದು, ಈ ರೀತಿ ಮಾಡ್ತಾ ಇತ್ತಂತೆ. ಈ ವಿಷಯ ಮನೆಯವರಿಗೆಲ್ಲ ಗೊತ್ತಾಗಿ ಆ ಕುಟುಂಬದವರು ಇದಕ್ಕೆ ಒಪ್ಪದೇ ಇದ್ದಾಗ ಆತ ತನ್ನ ದೈವಿಕ ರೂಪವನ್ನು ಅವ್ರಿಗೆಲ್ಲ ತೋರಿಸಿ ಮನೆ ಬಿಟ್ಟು ಹೊರಟ್ಬಿಡ್ತಾನೆ. ಕೊನೆಗೆ ಸುಮಾರು ಗ್ರಾಮಗಳನ್ನೆಲ್ಲ ಸಂಚಾರ ಮಾಡಿ ಕೊನೆಗೆ ಈ ಪರಸಿನ ಕಡವು ಅನ್ನೋ ಒಂದು ಜಾಗದಲ್ಲಿ ಬಂದು ಈ ಜಾಗದಲ್ಲೇ ನೆಲೆ ನಿಂತಾರೆ. ಅವತ್ತಿನಿಂದ ಶ್ರೀ ಮುತ್ತಪ್ಪನ ಆರಾಧನೆ ಆರಂಭ ಆಯಿತು ಅಂತ ಹೇಳಲಾಗತ್ತೆ. ಅದಾದಮೇಲೆ ಸುಮಾರು ವರ್ಷಗಳು ಕಳೆದ ಮೇಲೆ ಈ ಜಾಗದಲ್ಲಿ ದೇವಾಲಯದ ನಿರ್ಮಾಣವೂ ಕೂಡ ಆಯಿತು ಅಂತ ಹೇಳಲಾಗತ್ತೆ. ಹಾಗಿದ್ರೆ ಈ ಮುತ್ತಪ್ಪ ಯಾರು ಅಂತ ನೀವು ಕೇಳ್ಬೋದು. ಭಕ್ತರ ನಂಬಿಕೆಯ ಪ್ರಕಾರ ಈ ಮುತ್ತಪ್ಪ ಶಿವ ಹಾಗೆ ವಿಷ್ಣುವಿನ ಒಂದು ಅಂಶ ಅಂತ ನಂಬಿದ್ದಾರೆ. ಈ ಎರಡೂ ದೇವರುಗಳ ಸಂಯುಕ್ತ ದೈವ ಸ್ವರೂಪನೇ ಈ ಮುತ್ತಪ್ಪ ಅಂತ ನಂಬಿದ್ದಾರೆ. ವಿಷ್ಣುವಿನ ಅಂಶಕ್ಕೆ ತಿರುವಪ್ಪನ್ ಅಂತ ಕರೆದ್ರೆ ಶಿವನ ಅಂಶಕ್ಕೆ ವೆಳ್ಳಾಟಂ ಅಂತ ಇಲ್ಲಿ ಕರೀತಾರೆ. ಇನ್ನು ಸಾಮಾನ್ಯವಾಗಿ ಕೇರಳದಲ್ಲಿ ತೆಯ್ಯಂ ವರ್ಷದ ಕೆಲವು ತಿಂಗಳು ಮಾತ್ರ ನಡೆಯುತ್ತೆ. ಆದರೆ ಪರಸಿನ ಕಡುವು ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕೂಡ ತಿರುವಪ್ಪನ್ ಹಾಗೆ ವೆಳ್ಳಾಟಂ ತೆಯ್ಯಂ ನಡೆಯುತ್ತೆ. ಆ ತೆಯ್ಯಂ ನೃತ್ಯ ಮಾಡುವಂಥ ಕಲಾವಿದನಲ್ಲೇ ಮುತ್ತಪ್ಪನ ಆಹ್ವಾನಗೊಳ್ಳುತ್ತೆ ಅಂತ ಭಕ್ತರ ನಂಬಿಕೆ. ಇನ್ನು ಮುತ್ತಪ್ಪನವರು ಚಿಕ್ಕ ವಯಸ್ಸಲ್ಲಿರುವಾಗ ಬೇಟೆಗೆಲ್ಲ ಹೋಗುವಾಗ ಅವ್ರ ಜೊತೆ ನಾಯಿಗಳು ಕೂಡ ಬರ್ತಾ ಇದ್ವು ಅನ್ನೋ ಕಾರಣಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ನಾಯಿಗಳಿಗೆ ವಿಶೇಷ ಗೌರವವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ಬೀದಿ ಬದಿ ನಾಯಿಗಳಾಗಿರ್ಬೋದು, ಅವಕ್ಕೆ ನಿರ್ಬಂಧ ಇಲ್ಲ, ದೇವಸ್ಥಾನದ ಒಳಗಡೆ ಆರಾಮಾಗಿ ಹೋಗ್ಬೋದು. ಹಾಗೆ ನೀವು ಸಾಕಿರುವಂಥ ನಾಯಿಗಳನ್ನೂ ಕೂಡ, ಪೆಟ್ ಡಾಗ್ಸ್ಗಳನ್ನೂ ಕೂಡ ನೀವು ಕರ್ಕೊಂಡು ಹೋಗ್ಬೋದು ದೇವಸ್ಥಾನಕ್ಕೆ. ನಾಯಿಗಳನ್ನೂ ಕೂಡ ಆಶೀರ್ವಾದ ಮಾಡ್ತಾರೆ ಮುತ್ತಪ್ಪ. ಆ ದೇವಸ್ಥಾನದಲ್ಲಿ ನಾಯನ್ನು ನೋಡಿದ್ರೆ ಅದನ್ನು ಮುತ್ತಪ್ಪ ಅಂತಲೇ ಮುಟ್ಟಿ ನಮಸ್ಕಾರ ಮಾಡ್ಕೋತಾರೆ. ಇಲ್ಲಿ ಯಾರೂ ಕೂಡ ನಾಯಿಗಳನ್ನ ದೇವಸ್ಥಾನದಿಂದ ಹೊರಗಡೆ ಓಡಿಸೋದಿಲ್ಲ. ಹಾಗೆ ಕೆಲವರು ಭಕ್ತರು ಅವರ ಮನೆಯಲ್ಲಿ ಸಾಕಿರುವಂಥ ನಾಯಿಗಳನ್ನೂ ಕೂಡ ಕರ್ಕೊಂಡು ಬಂದು ಮುತ್ತಪ್ಪನ ಆಶೀರ್ವಾದ ಪಡೆದುಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ. ಇನ್ನು ಇಲ್ಲಿ ದೇವರಿಗೆ ಇಡುವಂಥ ನೈವೇದ್ಯ ಕೂಡ ಬಹಳನೇ ವಿಶೇಷ. ಇಲ್ಲಿನ ಸಂಪ್ರದಾಯದಂತೆ ಮುತ್ತಪ್ಪನಿಗೆ ಒಣ ಮೀನು ಹಾಗೆ ತಾಡಿ ತುಂಬಾ ಇಷ್ಟ ಆಗಿರೋ ಕಾರಣ ಮಾಂಸವನ್ನು ಹಾಗೆ ಎಂಡವನ್ನು ಮುತ್ತಪ್ಪನಿಗೆ ಅರ್ಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಹಿಂದೂ ದೇವಾಲಯಗಳಲ್ಲಿ ಇದು ನೋಡೋದಿಲ್ಲ. ಇದು ಒಂದು ವಿಶಿಷ್ಟವಾದಂಥ ಆಚರಣೆಯಲ್ಲಿ ಮಾಡುವಂಥದ್ದು. ಇನ್ನು ಕೆಲವೊಂದು ಹಿಂದೂ ದೇವಾಲಯಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಧರ್ಮದವ್ರನ್ನ ಅಲೋ ಮಾಡೋದಿಲ್ಲ ದೇವಸ್ಥಾನದೊಳಗಡೆ. ಆದರೆ ಈ ದೇವಸ್ಥಾನದಲ್ಲಿ ಎಲ್ರಿಗೂ ಕೂಡ ಮುಕ್ತ ಪ್ರವೇಶ ಇದೆ. ಯಾವುದೇ ಜಾತಿ ಮತ ಧರ್ಮದ ಭೇದ ಇಲ್ಲ ಈ ದೇವಸ್ಥಾನದಲ್ಲಿ. ಇನ್ನು ಸ್ಥಳೀಯ ಸಂಪ್ರದಾಯದ ಪ್ರಕಾರ ಮುತ್ತಪ್ಪ ಕಾಡಿನಲ್ಲಿ ಸಂಚಾರ ಮಾಡುವಾಗ ಒಂದು ಬಾಣವನ್ನು ಆಕಾಶಕ್ಕೆ ಹಾರಿಸಿದ್ರಂತೆ. ಆ ಬಾಣ ಇವತ್ತಿಗೂ ಕೂಡ ದೇವಾಲಯದಲ್ಲಿ ಇರುವಂಥ ಸ್ಥಳದಲ್ಲಿ ಕಂಜಿರ ಮರದಲ್ಲಿ ಹೊಳಿತಾ ಕಂಡು ಬಂದಿದೆ ಅಂತ ಹೇಳಲಾಗತ್ತೆ. ಅದನ್ನೇ ದೈವಿಕ ಸಂಕೇತ ಅಂತ ಭಾವಿಸಿ ಅಲ್ಲೇ ಮಡಪುರ ಅಂದರೆ ಆರಾಧನಾ ಸ್ಥಳ ಗರ್ಭಗುಡಿ ಏನು ಕಾಣಿಸುತ್ತೆ ಅದನ್ನು ನಿರ್ಮಾಣ ಮಾಡಿದ್ರಂತೆ. ಅದನ್ನು ನಾವು ಗರ್ಭಗುಡಿಯಲ್ಲಿ ದರ್ಶನ ಮಾಡ್ಕೊಳ್ಬೋದು. ಇನ್ನು ಭಕ್ತರ ನಂಬಿಕೆಯ ಪ್ರಕಾರ ಯಾರು ಈ ದೇವಸ್ಥಾನಕ್ಕೆ ಬಂದು ಮುತ್ತಪ್ಪನನ್ನು ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೋ ಅವರ ಮನಸ್ಸಿನ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ. ಹಾಗೆ ದುಷ್ಟಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತೆ. ಉದ್ಯೋಗ ವ್ಯಾಪಾರಗಳಲ್ಲಿ ಪ್ರಗತಿಯನ್ನು ಕಾಣ್ಬೋದು ನಾವು. ಹಾಗೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮುತ್ತಪ್ಪನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ. ಖಂಡಿತ ನೀವೇನಾದರೂ ಕೇರಳದ ಕಣ್ಣೂರು ಕಡೆ ಹೋದರೆ ಈ ದೇವಸ್ಥಾನನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ತೆಯ್ಯಂ ಎಲ್ಲ ಮುಗಿದ್ಮೇಲೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇದೇ ಗರ್ಭಗುಡಿ. ಈ ದೇವಸ್ಥಾನದೊಳಗಡೆ ನಾವು ಮೂಲ ವಿಗ್ರಹವನ್ನೆಲ್ಲ ನೋಡ್ಬೋದು. ಇನ್ನು ಈ ದೇವಸ್ಥಾನದ ಮುಂಭಾಗದಲ್ಲೇ ತೆಯ್ಯಂ ನಡೆಯುತ್ತೆ, ಬೆಳಗ್ಗೆ ಹಾಗೆ ಸಾಯಂಕಾಲ. ಈ ರೀತಿ ಎರಡು ರೀತಿಯಾದಂಥ ಒಂದು ವೇಷವನ್ನು ಹಾಕ್ಕೊಂಡಿರ್ತಾರೆ. ಒಂದು ವಿಷ್ಣುವಿನ ಸ್ವರೂಪ, ಮತ್ತೊಂದು ಶಿವನ ಸ್ವರೂಪ.
ಇನ್ನು ಈ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಉಚಿತವಾದಂಥ ಪ್ರಸಾದ ಇರುತ್ತಂತೆ. ಬಟ್ ತುಂಬ ರಶ್ ಇದ್ದಿದ್ದ ಕಾರಣ ನಾವು ಪ್ರಸಾದ ಎಲ್ಲ ತಗೊಳ್ಳೋದಕ್ಕಾಗಲಿಲ್ಲ. ಟೀ ಮತ್ತು ಬೇಯಿಸಿರೋವಂಥ ಕಡಲೆಕಾಳು ಅಥವಾ ಹೆಸ್ರುಕಾಳು ಅಥವಾ ಅಲಸಂದೆ ಕಾಳು ಕೊಡ್ತಾರೆ. ಅದ್ರ ಜೊತೆ ತೆಂಗಿನಕಾಯನ್ನು ಕೂಡ ಕೊಡ್ತಾರೆ, ಹಸಿ ತೆಂಗಿನಕಾಯಿ. ನೀವು ಹೋದಾಗ ರಶ್ ಕಡಿಮೆ ಇದ್ದರೆ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೋಬೇಡಿ. ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಈ ರೀತಿ ಇತ್ತು ಸಿಚುವೇಶನ್ನು. ಒಂದೊಂದು ಹೆಜ್ಜೆ ಇಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ಆ ಮೆಟ್ಲುಗಳನ್ನು ಯಾವಾಗ ಹತ್ತಿ ಹೊರಗಡೆ ಹೋಗ್ತೀವೋ ಅನ್ನಿಸ್ಬಿಡ್ತು ನಮಗೆ. ಯಾಕಂದರೆ ನಮ್ಮ ಗ್ರೂಪಲ್ಲಿ ಇದ್ದವರೆಲ್ಲರೂ ದರ್ಶನ ಮುಗಿಸ್ಕೊಂಡು ಹೊರಟೋಗಿದ್ರು. ಅಂದರೆ ತೆಯ್ಯಂ ಎಲ್ಲ ನೋಡಲಿಲ್ಲ ಅವರು. ನಾವು ತೆಯ್ಯಂ ನಡೆಯುವಾಗ ನಮ್ಮನ್ನ 1.5 ಗಂಟೆ ಅಲ್ಲೇ ಕೂಡಾಕ್ಬಿಟ್ಟಿದ್ರು. ತೆಯ್ಯಂ ಎಲ್ಲ ನೋಡಿಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಹೋಗುವಾಗ ತುಂಬ ತಡ ಆಗಿತ್ತು. ಹಾಗೆ ರಶ್ಶು ಕೂಡ ವಿಪರೀತ ಜಾಸ್ತಿ ಇತ್ತು. ಬರೋರ ಸಂಖ್ಯೆನೂ ಜಾಸ್ತಿ ಇತ್ತು, ಹೋಗೋರ ಸಂಖ್ಯೆನೂ ಜಾಸ್ತಿ ಇತ್ತು. ತುಂಬ ಅಂದರೆ ತುಂಬಾ ರಶ್ ಆಗಿತ್ತು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವಿಶಿಷ್ಟವಾದಂಥ ಆಚರಣೆಗಳು ಇರುವಂಥ ಶ್ರೀ ಮುತ್ತಪ್ಪನ ದೇವಸ್ಥಾನದ ದರ್ಶನವನ್ನು ನಿಮ್ಮೆಲ್ಲರಿಗೂ ಮಾಡಿಸ್ತಿದ್ದೀನಿ. ಆ ಶ್ರೀ ಮುತ್ತಪ್ಪ ಸ್ವಾಮಿಯ ಕೃಪೆ ನಿಮ್ಮ ಮೇಲೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಹಾಗೆ ನಿಮ್ಮ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗಿ ಸುಖ, ಶಾಂತಿ, ಆರೋಗ್ಯ, ಸಮೃದ್ಧಿ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡಿ. ಮತ್ತೊಂದು ಅದ್ಭುತವಾದಂತಹ ದೇವಸ್ಥಾನದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.